ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳುವ ಹಾಗಾಗ್ತದೆ ಮತ್ತು ನಿಮ್ಮ ಜೀವನದ ಬದಲಾವಣೆಗೆ ಬೇಕಾಗಿರತಕ್ಕಂತಹ ದಾರಿಗಳನ್ನು ಸಹ ತಿಳ್ಕೊಂಡು ಅನುಸರಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಜೂನ್ ತಿಂಗಳ ಮಾಸ ಭವಿಷ್ಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಜೂನ್ ತಿಂಗಳು ಅಂತ ಹೇಳ್ತಾ ಇದ್ದ ಹಾಗೇನೆ ತುಂಬಾ ದಿವಸಗಳಿಂದ ಅನೇಕ ರಾಶಿಗಳು ಕಾಯ್ತಾ ಇದ್ರಿ, ಗುರುಬಲಕ್ಕೋಸ್ಕರವಾಗಿ ಕಾಯ್ತಾ ಇದ್ರಿ. ಆ ಗುರುಬಲ ಬರತಕ್ಕಂತಹ ತಿಂಗಳು ಅಂತ ಹೇಳಿದ್ರೇನೆ ಈ ಜೂನ್ ತಿಂಗಳು. ಜೂನ್ 1ನೇ ತಾರೀಕಿನ ರಾತ್ರಿ ಅಂದ್ರೆ ಜೂನ್ 2ನೇ ತಾರೀಕಿನ ಬೆಳಗಿನ ಜಾವಕ್ಕೆ ಸರಿಸುಮಾರಾಗಿ ಗುರು ತನ್ನ ಉಚ್ಚಕ್ಷೇತ್ರವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಅನೇಕ ರಾಶಿಗಳು ಗುರುಬಲವನ್ನ ಪಡ್ಕೊಳ್ತಾ ಇದ್ದಾವೆ, ಇನ್ನು ಅನೇಕ ರಾಶಿಗಳು ಗುರುಬಲವನ್ನ ಕಳೆದುಕೊಳ್ತಾ ಇದ್ದಾವೆ. ಅದು ಗುರುಗ್ರಹದ ಮಾಹಿತಿ ಹೇಳ್ಬೇಕಾದಂತ ಸಂದರ್ಭದಲ್ಲಿ ಹೇಳೋಣ. ಇನ್ನು 8ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಕಡಗರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತು 15ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ರವಿ. ಈ ಒಂದು ಮಿಥುನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಅಲ್ಲಿಂದ ಸರಿಸುಮಾರಾಗಿ ನಿಮ್ಗೇನಾಗತ್ತೆ, ನಿಜ ಜ್ಯೇಷ್ಠ ಮಾಸವು ಪ್ರಾರಂಭವಾಗುವಂಥದ್ದು. ಅಲ್ಲಿಯವರೆಗೂ ಸಹ ಅಧಿಕ ಜ್ಯೇಷ್ಠದಲ್ಲಿದ್ದಂತಹದ್ದು ಅಧಿಕ ಮಾಸ ಮುಗಿದು ನಿಮಗೆ ನಿಜ ಮಾಸ ಪ್ರಾರಂಭ ಆಗ್ತಕ್ಕಂತಹದ್ದು ಮಲಮಾಸವು ಮುಗಿಯತ್ತೆ. ಅದೇ ರೀತಿಯಾಗಿ 20ನೇ ತಾರೀಕು 6ನೇ ತಿಂಗಳು 2026ಕ್ಕೆ ವೃಷಭ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. 22ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಬುಧ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಗ್ರಹಗಳ ಬದಲಾವಣೆಗಳು ಆಗ್ತಕ್ಕಂತಹದ್ದು. ಇದರಲ್ಲಿ ಪ್ರಮುಖವಾಗಿ ಗುರುಗ್ರಹದ ಬದಲಾವಣೆ ಇದೇ ತಿಂಗಳು ಇರತಕ್ಕಂತಹದ್ದು ನೋಡಿ. ಹಾಗಾಗಿಯೇ ಈ ಒಂದು ಜೂನ್ ತಿಂಗಳ 1ನೇ ತಾರೀಕು ಪ್ರಾರಂಭ ಆಗೋದಕ್ಕೂ ಮುಂಚಿತವಾಗಿ ಅಂದ್ರೆ ಒಂದು ದಿನದ ಹಿಂದೆ ಪೌರ್ಣಮಿ ದಿವಸ, ಪೌರ್ಣಮಿಯ ಪರ್ವಕಾಲದಲ್ಲಿ ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಮಾಡ್ತಕ್ಕಂತಹ ದಾನ ಧರ್ಮ ಜಪ ತಪಗಳು, ಮಾಡುವಂತಹ ಪೂಜೆ ಪುನಸ್ಕಾರಗಳು ಅಧಿಕವಾಗಿ ನಿಮಗೆ ಫಲವನ್ನ ಕೊಡುತ್ತದೆ. ಹಾಗಾಗಿಯೇ ಗುರು ಮಹಾಯಾಗವನ್ನ ಈ ಜೂನ್ ತಿಂಗಳಲ್ಲಿ ಏನು 1ನೇ ತಾರೀಕು ಬದಲಾವಣೆ ಆಗ್ತಾ ಇದೆ, ಆ ಚಂದ್ರನ ವೃದ್ಧಿಯಾಗಿ ಆ ಪೌರ್ಣಮಿಯ ಚಂದ್ರನ ಅಡಿಯಲ್ಲಿ ಮಾಡ್ತಕ್ಕಂತಹ ಗುರುಮಹಾಯಾಗದಲ್ಲಿ ನೀವು ಪಾಲ್ಗೊಂಡು ನಿಮ್ಮ ಬದುಕಿನಲ್ಲಿರ್ತಕ್ಕಂತಹ ಅನೇಕ ಕಷ್ಟ ನಷ್ಟಗಳನ್ನ ತೊಡೆದು ಹಾಕೊಳ್ಳಿ. ನಿಮ್ಮ ಜೀವನದಲ್ಲಿರುವಂತಹ ಅನೇಕ ಸಮಸ್ಯೆಗಳು, ಸಂತಾನದ ಸಮಸ್ಯೆಗಳಿರುವಂತಹದ್ದಿರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಬದುಕಿನಲ್ಲಿ ಸಂಕಷ್ಟಗಳು ಬರ್ತಾ ಇರುತ್ತೆ. ಮದುವೆ ಆಗ್ತಾ ಇರೋದಿಲ್ಲ, ಮಕ್ಕಳಾಗ್ತಾ ಇರೋದಿಲ್ಲ, ಮಕ್ಕಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರಿ, ಅಥವಾ ನಿಮ್ಮ ಬದುಕಿನಲ್ಲಿ ಅಭಿವೃದ್ಧಿಯೇ ಇಲ್ಲದೆ ಇರುವ ಹಾಗೆ ಗುರುಬಲವನ್ನೇ ಕಳೆದುಕೊಂಡು ಬಿಟ್ಟಿರ್ತೀರಿ. ಆ ಗುರುಬಲವನ್ನ ಪಡ್ಕೊಳ್ಳುವಂತಹ ಸಲುವಾಗಿ ವಿಶೇಷವಾಗಿ ಮೇಷ, ವೃಷಭ, ಕಟಕ ಈ ರಾಶಿಯವರಿಗೆ
ಸ್ವಲ್ಪ ಮಟ್ಟಕ್ಕೆ ಗುರು ಅನಾನುಕೂಲ ಸ್ಥಿತಿಯಲ್ಲಿದ್ರು ತುಂಬಾ ಕೆಡಕನ್ನೇನು ಮಾಡ್ಲಾರ, ಕೆಲವೊಮ್ಮೆ ತುಂಬಾ ಚೆನ್ನಾಗೂ ಆಗತ್ತೆ ತನ್ನ ದೃಷ್ಟಿ ಬಲಗಳಿಂದಾಗಿ. ಆದ್ರೆ ಶಾಂತಿ ಮಾಡಿಸ್ಕೊಂಡ್ರೆ ಒಳ್ಳೇದೆ, ಯಾಕಂದ್ರೆ ಕಳ್ಕೊಳ್ತಾ ಇದ್ದೀರಾ ಒಂದ್ ಹಂತಕ್ಕೆ. ಆದ್ರೆ ಶಾಂತಿ ಮಾಡಿಸ್ಕೊಳ್ಳಲೇಬೇಕಾಗಿರ್ತಕ್ಕಂತಹ ರಾಶಿಗಳು ಅಂತ ಹೇಳಿದ್ರೆ ಸಿಂಹ ಮತ್ತು ಕುಂಭ ರಾಶಿಗಳು. ಮೇಷ, ವೃಷಭ, ಕಟಕ ಮತ್ತು ಸಿಂಹ, ಕುಂಭ ರಾಶಿಗಳು ಮತ್ತು ಧನಸ್ಸು ರಾಶಿ ಇಷ್ಟು ರಾಶಿಗಳು ನೀವು ಗುರು ಶಾಂತಿಯಲ್ಲಿ ಪಾಲ್ಗೊಂಡು ಗುರುವಿನ ವಿಶೇಷವಾದಂತಹ ಅನುಗ್ರಹವನ್ನ ಪಡ್ಕೊಳ್ಳಿ. ಇದು ಜೂನ್ ತಿಂಗಳ ಮಾಸ ಭವಿಷ್ಯ. ಆದ್ರೂ ಮೇ ತಿಂಗಳ 31ನೇ ತಾರೀಕಿನಂದು ನಡೀತಾ ಇರತಕ್ಕಂಥದ್ದು, ಯಾಕಂದ್ರೆ ತುಂಬಾನೇ ಮುಂಚಿತವಾಗಿಯೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇವೆ. ಆ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಸಾರ್ವಜನಿಕವಾಗಿಯೂ ಎಲ್ಲರಿಗೂ ಒಳ್ಳೇದು ಆಗಬೇಕು ಅಂತ ಹೇಳಿ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರವನ್ನೂ ಸಹ ಆಯೋಜನೆ ಮಾಡಲಾಗಿದೆ. ಆಸಕ್ತರು ಕೇವಲ ಯಾಗಕ್ಕೆ ಮಾತ್ರ ಬರೋದಲ್ಲ, ನಿಮಗೆ ವಿಶೇಷವಾಗಿ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಯಿಂದ ಬಳಲ್ತಾ ಇದ್ರೆ ಉಚಿತವಾಗಿ ಕಣ್ಣಿನ ತಪಾಸಣೆಯ ಶಿಬಿರವನ್ನ ನಮ್ಮ ಆಶ್ರಮದಲ್ಲಿ ಏರ್ಪಡಿಸಲಾಗುತ್ತೆ. ಹಾಗಾಗಿ ತಾವೆಲ್ಲರೂ ಸಹ ಬಂದು ಆ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರದಲ್ಲಿ ಪಾಲ್ಗೊಳ್ಬಹುದು. ಜೊತೆಗೆ ಗುರುಮಹಾಯಾಗದಲ್ಲೂ ಸಹ ಪಾಲ್ಗೊಳ್ಬಹುದು. ಗುರುಮಹಾಯಾಗದ ಶುಲ್ಕವು ಮಾಡಿಸುವಂತಹವರಿಗೆ 800 ರೂಪಾಯಿಗಳಿರುತ್ತೆ. ಅದರಲ್ಲಿ ಬೃಹಸ್ಪತಿ ಕವಚ ಮತ್ತು ಅಕ್ಷತ ಪ್ರಸಾದ ಎರಡೂ ಸಹ ಸೇರಿರುತ್ತೆ. ಹಾಗಾಗಿ ಆ ಬೃಹಸ್ಪತಿ ಕವಚವನ್ನ ದೇಹದಲ್ಲಿ ಧರಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಅಕ್ಷತ ಪ್ರಸಾದವನ್ನ 2 ಭಾಗಗಳನ್ನಾಗಿ ಮಾಡಿ ಒಂದನ್ನ ನಿಮ್ಮ ದೇವರ ಮನೆಯಲ್ಲೂ ಇನ್ನೊಂದನ್ನ ನಿಮ್ಮ ಪಾಕೆಟ್ ನಲ್ಲೂ ಇಟ್ಕೊಂಡು ಇರೋದ್ರಿಂದ ಅನೇಕ ರೀತಿಯಾದಂತಹ ಗುರುವಿನ ಅನುಗ್ರಹದ ಸಿದ್ಧಿ ಆಗ್ತದೆ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಇದು ಈ ತಿಂಗಳ ಮಾಸ ಭವಿಷ್ಯದ ವಿಶೇಷತೆಗಳು ಮತ್ತು ವಿಶೇಷ ದಿನಗಳು. ಇದೇ ತಿಂಗಳ 29ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಭೂಮಿ ಪೌರ್ಣಮಿ ಅಥವಾ ಅದನ್ನ ಖಾರ ಹುಣ್ಣಿಮೆ ಅಂತಾನೂ ಸಹ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾದಂತಹ ಆಚರಣೆ, ಅದರಲ್ಲೂ ಯಲ್ಲಮ್ಮನ ಗುಡ್ಡದಲ್ಲಂತೂ ತುಂಬಾ ಚೆನ್ನಾಗಿರೋ ವಿಜೃಂಭಣೆಯಿಂದ ಆಚರಣೆ ಇದು ನಡೆಯುತ್ತೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಇನ್ನು ಮಾಸ ಭವಿಷ್ಯದ ಕಡೆಗೆ ಗಮನ ಹರಿಸೋಣ. ವೀಕ್ಷಕರೇ, ಇನ್ನು ಮೀನ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಗ್ರಹ ಸ್ಥಿತಿಗಳು ಇದ್ದಾವೆ ಈ ಒಂದು ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ನೋಡಿ, ರಾಶಿನಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಶನಿ, 2ನೇ ಮನೆಯಲ್ಲಿ ಮತ್ತು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂತಹ ಕುಜ, 4ನೇ ಮನೆಯಲ್ಲಿ ಇರ್ತಕ್ಕಂತಹ ರವಿ ಮತ್ತು ಬುಧ 4 ಮತ್ತು 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. 5ನೇ ಮನೆ ಒಳಗಡೆನೆ ಗುರು ಶುಕ್ರರು ಇರುವಂತಹದ್ದು. ಮಾಸಾಂತ್ಯದ ಹೊತ್ತಿಗೆ ಬುಧ ಬರ್ತಾನೆ. 6ನೇ ಮನೆಯಲ್ಲಿ ಕೇತು, 12ನೇ ಮನೆಯಲ್ಲಿ ರಾಹು. ಈ ಗ್ರಹ ಸ್ಥಿತಿಗಳಿಂದಾಗಿ ನಿಮಗೆ ಬಹಳ ಕಾಲದ ನಂತರದಲ್ಲಿ, ಸರಿಸುಮಾರು 2 ವರ್ಷಗಳ ನಂತರ ನಿಮಗೆ ಗುರುಬಲ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಸಾಮಾನ್ಯವಾದ ಗುರುಬಲ ಏನಲ್ಲ, ಇದು ಬಹಳ ಉಚ್ಚಂಗತನಾಗಿರ್ತಕ್ಕಂತಹ ಗುರುವಿನ ಅನುಗ್ರಹವನ್ನ ಪಡ್ಕೋತಾ ಇದ್ದೀರಾ. ಉಚ್ಚಂಗತನಾಗಿರ್ತಕ್ಕಂತಹ ಗುರುವಿನ ಅನುಗ್ರಹವನ್ನ ನೀವು ಪಡ್ಕೊಳ್ತಾ ಇದ್ದೀರಾ. ನಿಮ್ಮ ರಾಶಿ ಮೇಲೆ ದೃಷ್ಟಿ ಬರ್ತಾ ಇದೆ, ನಿಮ್ಮ ಲಾಭಸ್ಥಾನದ ಮೇಲೆ ದೃಷ್ಟಿ ಬರ್ತಾ ಇದೆ. ಅದೇ ರೀತಿಯಾಗಿ ನಿಮಗೆ ಎಲ್ಲಾ ವಿಧದಲ್ಲೂ ಅನುಕೂಲಗಳು ಆಗುವ ರೀತಿನಲ್ಲಿ ನಿಮಗೆ ಗುರುವಿನ ಸಂಪೂರ್ಣ ಅನುಗ್ರಹ ಸಿಗ್ತಾ ಇರುವಂತಹದ್ದು. 7.5 ಬಗ್ಗೆ ಯೋಚನೆ ಮಾಡೋದು ಬೇಡ. ಜುಲೈ 12ನೇ ತಾರೀಕಿನಂದು ನಡೀತಕ್ಕಂತಹ ಶನಿಯಾಗದಲ್ಲಿ ಬಂದು ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಅವತ್ತೇ ವಿಶೇಷವಾಗಿ ವಿಶ್ವದಲ್ಲೇ ಎಲ್ಲೂ ಇಲ್ಲದಂತಹ, ಕಂಡು ಕೇಳರಿಯದಂತಹ ಏಕೈಕ ಶಿಲೆಯ ಒಳಗಡೆ ಹನುಮ ಸಮೇತ ಶನಿದೇವರ ಪ್ರತಿಷ್ಠೆ ಆಗ್ತಾ ಇರತಕ್ಕಂಥದ್ದು. ದಕ್ಷಿಣಕ್ಕಭಿಮುಖವಾಗಿ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂತಹ ಆ ಒಂದು ವಿಶೇಷ ಹನುಮ ದೇವರ ಜೊತೆಗೆ ಬೆನ್ನಿಗೆ ಇರತಕ್ಕಂತಹ ಶನಿಯ ಒಂದು ವಿಶೇಷವಾದ ಪ್ರತಿಷ್ಠಾಪನೆಯ ಸಮಯದಲ್ಲಿ ಶನಿಯಾಗದ ಮುಖಾಂತರವಾಗಿ ಆ ದೇವರ ಪ್ರತಿಷ್ಠೆಯನ್ನು ಮಾಡಿಸಿ ನಿಮ್ಮ ಕೈಯಾರೆ ಸ್ವತಃ ಎಳ್ಳೆಣ್ಣೆಯ ಅಭಿಷೇಕವನ್ನು ಸಹ ಸ್ವಾಮಿಗೆ ಮಾಡಿಸಲಾಗ್ತದೆ. ನೀವೆಲ್ಲರೂ ಬಂದು ಆ ಜುಲೈ 12ನೇ ತಾರೀಕಿನ ಶನಿ ಮಹಾಯಾಗದಲ್ಲಿ ಪಾಲ್ಗೊಳ್ಳಿ. ಅದ್ರ ಜೊತೆಗೆ ಮೇ 31ನೇ ತಾರೀಕು ನಡೀತಕ್ಕಂತಹ ಗುರು ಮಹಾಯಾಗ, ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಗುರು 3, 6, 8, 12ನೇ ಮನೆಯಲ್ಲಿ ಸ್ಥಿತನಾಗಿದ್ರೆ ಅಥವಾ ನೀಚ ಸ್ಥಾನದಲ್ಲಿ ಬಲಹೀನನಾಗಿ ಏನಾದ್ರೂ ಇದ್ರೆ ಮಾತ್ರ ನೀವು ಗುರು ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಮೇ 31ನೇ ತಾರೀಕಿನಂದು ನಡೀತಾ ಇರತಕ್ಕಂಥದ್ದು. ಸೊ ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಸಹ ಅನುಕೂಲಗಳು ಉಂಟಾಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನಷ್ಟು ಫಲಗಳು ಏನಿದ್ದಾವೆ ಅಂತ ನೋಡೋಣ. ದೇಹದಲ್ಲಿ ಆರೋಗ್ಯ ಸುಧಾರಣೆ ಆಗತ್ತೆ, ಉತ್ಸಾಹ ಜಾಸ್ತಿ ಆಗ್ತಕ್ಕಂಥದ್ದು, ಸಜ್ಜನರ ಸಹವಾಸಗಳು ಜಾಸ್ತಿ ಆಗುತ್ತೆ, ಮನಸ್ಸಿಗೆ ಸಂತೋಷ, ನೂತನ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ. ಯಾರಾದ್ರೂ ಇಷ್ಟು ದಿವಸ ಮನೆ ಕಟ್ಟಿಸ್ಬೇಕು, ಗೃಹ ಪ್ರವೇಶ ಮಾಡಬೇಕು ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಬೇಕು, ಎಲ್ಲ ವಿಚಾರಗಳಲ್ಲೂ ಅನುಕೂಲತೆಯನ್ನ ಪಡ್ಕೋಬೇಕು ಅಂತ ಹೇಳಿ, ಒಂದು ನೆಮ್ಮದಿಯಾದ ವಾತಾವರಣ ಬೇಕು
ಅಂತ ಅಂದ್ಕೊಂಡಿದ್ರೆ ಈ ಒಂದು ತಿಂಗಳಿನಿಂದ ನಿಮ್ಗೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಯೋಗ ಫಲಗಳು ಬರುತ್ತವೆ ಮತ್ತು ಮನಸ್ಸಿಗೆ ಬಹಳ ನೆಮ್ಮದಿದಾಯಕವಾಗಿರ್ತಕ್ಕಂಥದ್ದು. ಪುಣ್ಯ ತೀರ್ಥ ಕ್ಷೇತ್ರಗಳ ದರ್ಶನ ಭಾಗ್ಯಗಳು ಉಂಟಾಗುತ್ತೆ. ವಾಹನ ವಸ್ತ್ರಾಭರಣಗಳ ಸಂಗ್ರಹವನ್ನ ಮಾಡ್ಕೊಳ್ತೀರಿ. ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದು, ಆಸ್ತಿ ಪ್ರಾಪ್ತಿ ಆಗತಕ್ಕಂತಹದ್ದು, ಒಳ್ಳೆ ಯೋಗ ಫಲಗಳಿದ್ದಾವೆ ನಿಮಗೆ. ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದ್ರೂ ಇತ್ತು ಅಂದ್ರೆ ಯಶಸ್ಸು ನಿಮಗೆ ಸಿಗುವಂತಹದ್ದು. ಒಟ್ಟಾರೆ ತುಂಬಾ ಚೆನ್ನಾಗಿದೆ ಮೀನ ರಾಶಿಯವರಿಗೆ. ಆದ್ರೆ ಸ್ವಲ್ಪ ಜಾಗ್ರತೆಯ ವಿಚಾರದಲ್ಲಿ, ಯಾರ ಹತ್ರನೂ ಏನು ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡಿ. ನೀವಾಯ್ತು, ನಿಮ್ ಪಾಡಾಯ್ತು, ನಿಮ್ ಕೆಲ್ಸವಾಯ್ತು, ಸುಮ್ಮನೆ ಆಗ್ಬೇಡಿ. ಮಾತು ಬೆಳ್ಳಿ, ಮೌನ ಬಂಗಾರ. ನೀವು ಮಾತಾಡಿ ನಿಮ್ ಜೀವನ ಹಾಳು ಮಾಡ್ಕೊಳ್ಳೋದೇ ಜಾಸ್ತಿ. ಸುಮ್ಮನೆ ಬಾಯಿ ಮುಚ್ಕೊಂಡು ಮೌನವಾಗಿರಿ. ಈ ಲೋಕದ ಗೊಡವೆ ನಂದಲ್ಲ ಅಂತ ಸುಮ್ಮನಾಗಿ ನಿಮ್ಮ ಜವಾಬ್ದಾರಿಗಳು ಎಷ್ಟಿದ್ದಾವ ಅಷ್ಟನ್ನು ಮಾತ್ರ ನಿಭಾವಿಸಿ ಮಾಡಿ. ಬೇರೆ ಇನ್ಯಾರದ್ದೇ ಜವಾಬ್ದಾರಿಗಳು ಬೇಕಾಗಿಲ್ಲ. ಆರ್ಥಿಕ ಪರಿಸ್ಥಿತಿ ಬಹಳ ಸುಧಾರಿಸುತ್ತೆ. ಅದೇ ರೀತಿಯಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟದ ಯೋಗ ನಿಮಗೆ ಬರತಕ್ಕಂಥದ್ದು. ಈ ಒಂದು ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟದಿಂದ ದೂರ ಆಗ್ತೀರಿ. ಚಿಂತೆಗಳು ನಿಮಗೆ ಏನ್ ಕಾಡ್ತಾ ಇತ್ತು ಆ ಚಿಂತೆಗಳಿಂದ ದೂರವಾಗ್ತೀರಿ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಪಾರವಾದ ಯಶಸ್ಸನ್ನ ಪಡ್ಕೊಳ್ತೀರಿ. ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಗಳನ್ನ ನಡೆಸ್ತಾ ಇರ್ತಕ್ಕಂಥವರಿಗೆ, ರತ್ನದ ವ್ಯಾಪಾರಸ್ಥರಿಗೆ, ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ, ತಾಮ್ರ ಹಿತ್ತಾಳೆ ಪಾತ್ರೆ ಸಾಮಾನುಗಳ ಮಾರಾಟಗಾರರಿಗೆ, ಯೂನಿಫಾರ್ಮ್ಸ್ಗಳ ಮಾರಾಟಗಾರರಿಗೆ, ಒಂದು ಗಾರ್ಮೆಂಟ್ಸ್ ಗಳನ್ನ ನಡೆಸ್ತಾ ಇರ್ತಕ್ಕಂಥವರಿಗೆ, ಕೃಷಿ ಉತ್ಪನ್ನಗಳು ಮತ್ತು ಉಪಕರಣಗಳ ಮಾರಾಟಗಾರರಿಗೆ, ಕ್ಯಾಮ್ರಾ ರಿಲೇಟೆಡ್ ಕೆಲಸವನ್ನು ಮಾಡ್ತಾ ಇರತಕ್ಕಂಥವರಿಗೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂಥವರಿಗೆ, ಧರ್ಮ ಕಾರ್ಯಗಳನ್ನ ಮಾಡ್ತಾ ಇರತಕ್ಕಂಥವರಿಗೆ ತುಂಬಾ ಲಾಭಗಳು, ಕೀರ್ತಿ ಮನ್ನಣೆಗಳು ಪ್ರಾಪ್ತಿಯಾಗತಕ್ಕಂತಹ ಶುಭವಾದ ತಿಂಗಳು ಇದಾಗಿರುತ್ತೆ. ಎಲ್ಲವೂ ಸಹ ನೆಮ್ಮದಿ, ಎಲ್ಲವೂ ಸಹ ಸಂತೋಷ, ಎಲ್ಲವೂ ಸಹ ನೀವು ಅಂದುಕೊಂಡ ರೀತಿಯಲ್ಲೇ ಆಗ್ತಕ್ಕಂತಹದ್ದು. ನಿಮ್ಮ ಅಭ್ಯಾಸದ ಕಡೆಗೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಗಮನವನ್ನ ಕೊಡಬೇಕು. ಸಾಧನೆಯ ಮಾಡೋದಕ್ಕೆ ಮಹತ್ವವಾದ ಆಶಯವನ್ನ ಇಟ್ಕೊಂಡು ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾ ಹೋಗಿ ಎಲ್ಲವೂ ಸಹ ಚೆನ್ನಾಗಿ ಆಗುವಂಥದ್ದು. ನೌಕರರಿಗೆ ನಿಮ್ಮ ಉದ್ಯೋಗದಲ್ಲಿ ಬಹಳ ಅಭಿವೃದ್ಧಿ, ಮೇಲಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗ್ತೀರಿ. ಇಷ್ಟು ದಿವಸ ನೀವು ಮಾಡಿದ ಕೆಲಸ ಕಾರ್ಯ ಯಾರು ಗುರುತಿಸ್ತಾ ಇರಲಿಲ್ಲ, ಇನ್ಮೇಲೆ ನಿಮ್ಮನ್ನ ಗುರುತಿಸ್ತಾರೆ. ಗುರುತಿಸಿ ಒಂದಷ್ಟು ಒಳ್ಳೆಯ ರೀತಿನಲ್ಲಿ ಅನುಕೂಲಗಳನ್ನ ಮಾಡಿಕೊಡ್ತಕ್ಕಂತಹದ್ದು ಆಗತ್ತೆ. ಮನಸ್ಸಿನಲ್ಲಿದ್ದ ಚಿಂತೆಗಳು ದೂರವಾಗುತ್ತೆ. ಒಂದಷ್ಟು ಹಣಕಾಸಿನ ಅಭಿವೃದ್ಧಿಗಳು ಜಾಸ್ತಿ ಆಗ್ತಕ್ಕಂತಹದ್ದು. ವರ್ತಕರಿಗೆ ಅಂದರೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಧನಲಾಭಗಳು ಬರ್ತವೆ. ಬಹಳ ಸಂತೋಷ, ಸಂಭ್ರಮದ ವಾತಾವರಣ. ಹಳೆಯ ನಿಂತು ಹೋಗಿದ್ದಂತಹ ಅನೇಕ ಕೆಲಸ ಕಾರ್ಯಗಳು ನಿಮ್ಮ ಬದುಕಿನಲ್ಲಿ ಸಾಗೋದಕ್ಕೆ ಶುರುವಾಗ್ತದೆ. ಎಲ್ಲವೂ ಸಹ ಸುಖ ಸೌಖ್ಯದ, ಸೌಕರ್ಯದ ಅಭಿವೃದ್ಧಿ. ಸೇವಕ ವರ್ಗದವರಿಂದ ಅತ್ಯಧಿಕ ಕಾರ್ಯ ಸಾಧನೆಗೆ ಅನುಕೂಲ ಮತ್ತು ಧನಲಾಭಗಳು ಉಂಟಾಗ್ತದೆ. ಖರ್ಚುಗಳು ಕಡಿಮೆಯಾಗಿ ಅತಿ ಹೆಚ್ಚಿನ ಲಾಭವನ್ನ ಮೀನರಾಶಿಯವರು ಅನುಭವಿಸ್ತೀರಿ. ಸೊ ಹಾಗಾಗಿ ಒಳ್ಳೆ ರೀತಿಯ ಬೆಳವಣಿಗೆ ಇದೆ. ಗುರುಶಾಂತಿಯನ್ನು ಮಾಡಿಸ್ಕೊಳ್ಬೇಕಾದಂತಹ ರಾಶಿಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಮೇಷ, ವೃಷಭ, ಕಟಕ, ಸಿಂಹ ಮತ್ತು ಕುಂಭರಾಶಿಯವರು ಗುರುಶಾಂತಿ ಮೇ 31ನೇ ತಾರೀಕು ನಡೀತಿದೆ, ಮಾಡಿಸ್ಕೊಳ್ಳಿ. ಅದೇ ರೀತಿಯ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಬೇಕಾಗಿರ್ತಕ್ಕಂತಹ ರಾಶಿಗಳು ಯಾವ್ದ್ಯಾವ್ದಪ್ಪ ಅಂತ ಹೇಳಿದ್ರೆ ಜುಲೈ 12ರಂದು ವಿಶೇಷವಾಗಿ ಸಿಂಹರಾಶಿ, ಕುಂಭರಾಶಿ, ಮೀನರಾಶಿ, ಮೇಷರಾಶಿ, ಧನಸ್ಸು ರಾಶಿ, ವೃಶ್ಚಿಕ ರಾಶಿಯವರು ಇವರೆಲ್ಲರೂ ಸಹ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ನಿಮ್ ಜೀವನನ ಚೆನ್ನಾಗಿ ಇಟ್ಕೊಳ್ಳಿ. ಒಂದ್ಸಲ ಜನ್ಮ ಜಾತಕದ ಪರಿಶೀಲನೆ ಮಾಡಿಸ್ಕೊಂಡು ಮುಂದುವರಿರಿ. ಎಲ್ಲವೂ ಸಹ ಅನುಕೂಲಗಳಾಗ್ಲಿ, ನಿಮ್ ಬದುಕು ಚೆನ್ನಾಗಿರ್ಲಿ ಅಂತ ಹೇಳಿ ಆಶಯವನ್ನ ವ್ಯಕ್ತಪಡಿಸಿದ ಶುಭಾಶೀರ್ವಾದಗಳನ್ನ ತಿಳಿಸ್ತಾ ಇದ್ದೇವೆ. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಹೇಳಿದ್ರೆ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ ಇರುವಂತಹ ಮರಗಳನ್ನ ಕಾಪಾಡಿಕೊಳ್ಳೋಣ. ಅಷ್ಟು ಮಾತ್ರ ಅಲ್ಲದೆ ಎಲ್ಲೆಲ್ಲಿ ನಿಮಗೆ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಗಿಡಗಳನ್ನ ನೆಡೋದಕ್ಕೆ ಪ್ರಾರಂಭ ಮಾಡಿ, ಪೋಷಣೆ ಮಾಡಿ. ಇನ್ನು ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀವು ಕೊಡ್ತಕ್ಕಂತಹ ಹನಿ ನೀರು ಅವುಗಳ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದ ಹಾಕಾಗ್ತದೆ. ಪಶುಗಳನ್ನ, ಪ್ರಾಣಿಗಳನ್ನ ಕಾಪಾಡಿದ್ದಕ್ಕೆ ಆ ಪಶುಪತಿನಾಥನ ಆಶೀರ್ವಾದವೇ ನಿಮ್ಗೆ ಸಿಗ್ತದೆ. ಶುಭವಾಗ್ಲಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ದತ್ತಾತ್ರೇಯ ಸ್ತವಂ ಸ್ತೋತ್ರದ ಪಠಣವನ್ನ ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತು 3 ಬಾರಿ
ಬೆಳಗ್ಗಿನ ಜಾವ ನೀವು ಒಂದು ಪಾರಾಯಣ ಮಾಡ್ಕೊಳ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ ಅಂತ ಹೇಳ್ತಾ, ಇದಾಗಿತ್ತು ಜೂನ್ ತಿಂಗಳ ಮಾಸ ಭವಿಷ್ಯ ಮೀನ ರಾಶಿಯವರಿಗೆ ಹೇಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.